ಅವ್ವ, ಹೆಂಗಿದೀಯವ್ವ? ಫೋನ್ನಾಗ ನಾನು ಚೆನ್ನಾಗಿದ್ದೀನಿ ಅಂದೆ. ಆದ್ರೆ ನಾನು ಈ ಮನೇಲಿ ಭಯದಲ್ಲೇ ಜೀವನ ಮಾಡ್ತಿದ್ದೀನವ್ವ. ಏನೇನೋ ನಡೀತೈತಿ, ಯಾವುದು ನನ್ನ ಹಿಡ್ತಾಗ್ತಿಲ್ಲ. ನನಗೆ ತೊಂದರೆ ಕೊಟ್ಟು ವಿಕ್ಕಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಭಾಳ ಹೆದರ್ಕೊಂಡಿದ್ದೆ ನಾ. ಆದ್ರೆ ಇವತ್ತು ಭಾರ್ಗವಿ ಅಕ್ಕ ಅವನ್ನ ಜೈಲಿಗೆ ಕಳ್ಸ್ಯಾರ. ನನಗಪ್ಪ ನೆನಪಾಗ್ತದೆ ಅಜ್ಜಿ. ಮನೆಯಿಂದ ದೂರ ಆಗಿದ್ದೇನೆ ಅಜ್ಜಿ. ಎಲ್ಲಿ ಅವ್ರ ಮನ್ಸಿಂದನೂ ದೂರ ಆಗ್ಬಿಡ್ತೀನೋ ಅಂತ ಭಯ ಆಗ್ತದೆ. ಅಪ್ಪ ಅಮ್ಮನ್ ಬಿಟ್ಟು ನಾನು ಒಂದಿನನೂ ಇದ್ದೋಳಲ್ಲ. ಯಾಕೋ ಅರ್ಜುನ್ ಡಲ್ ಆಗಿದ್ಯಾ? ಮತ್ತೇನಾದ್ರೂ ಪ್ರಾಬ್ಲಮ್ ಆಯ್ತಾ? ಇವಾಗಿರೋ ಪ್ರಾಬ್ಲಮ್ಮೇ ಸಾಲ್ದ ಅದಕ್ಕೆ. ಏನು ಅಂತ ನನ್ನ ಹತ್ರ ಹೇಳ್ಕೊಳ್ಳೋ. ನೀನ್ ಈ ರೀತಿ ದುಃಖ ಪಡೋದನ್ನ ನನ್ನ ಕೈಲಿ ನೋಡಕ್ ಆಗೋದಿಲ್ಲ. ಭಾರ್ಗವಿ ಅವ್ರನ್ನ ಪ್ರೀತಿಸಿ ಮದುವೆ ಆಗಿದೆ. ಅದೇನೇ ಆದ್ರೂ ಅವ್ರ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು ಅಂತೆಲ್ಲ ಅನ್ಕೊಂಡಿದ್ದೆ. ಆದ್ರೆ ಈ ಮನೆ ಕರ್ಕೊಂಡ್ಬಂದು ಅವ್ರನ್ನ ಕಣ್ಣೀರಲ್ಲೇ ಕೈ ತೊಳೆ ಹಾಗೆ ಮಾಡಿದ್ದೀನಿ. ಕಷ್ಟಕ್ಕೆ ತಳ್ದೆ ಅನ್ನೋ ಗಿಲ್ಟೊಂದು ಬಿಟ್ಟು ಯಾವ ಖುಷಿನೂ ಉಳ್ದಿಲ್ಲ ಅದಕ್ಕೆ. ಅವ್ರ ಜೊತೆ ಚೆನ್ನಾಗಿರ್ಬೇಕು, ನಾವಿಬ್ರು ಖುಷಿಯಾಗಿರ್ಬೇಕು ಅನ್ನೋ ಕನ್ಸೇನ. ಆದ್ರೆ ಅದನ್ನ ನನ್ಸ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಸಮಾಧಾನ ಮಾಡ್ಕೋ ಅರ್ಜುನ್, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ಅರ್ಜುನ್, ನಿನ್ ಹೆಂಡತಿ ನಿನ್ ಜೊತೆ ಚೆನ್ನಾಗಿರೋದಕ್ಕೆ ನನ್ನ ಹತ್ರ ಒಂದು ಬೊಂಬಾಟ್ ಐಡಿಯಾ ಇದೆ. ಅದೇನಂತ ಹೇಳಿ ಅದಕ್ಕೆ. ಅವಳು ಕಳ್ಕೊಂಡಿರೋ ಪ್ರೀತಿನ ವಾಪಸ್ ಕೊಡ್ಸು. ಅಂದ್ರೆ ಅರ್ಥ ಆಗಿಲ್ಲ. ಅವಳು ಈ ಮನೇಲಿ ಖುಷಿಯಾಗಿಲ್ಲ ಅನ್ನೋದು ಒಂದೇ ನೀನು ಯೋಚನೆ ಮಾಡ್ತಿದ್ಯಾ. ಆದ್ರೆ ಈ ಮುಂಚೆ ಅವಳು ತವ್ರ ಮನೇಲಿದ್ದಾಗ ಅವಳು ಖುಷಿಯಾಗೇ ಇದ್ಲು ಅಲ್ವಾ? ಪಾಪ, ಆ ಮನೆ ಪ್ರೀತಿ ಕಳ್ಕೊಂಡು ಈ ಮನೇಲೂ ಪ್ರೀತಿ ಸಿಗದೆ ಒದ್ದಾಡ್ತಾ ಇದ್ದಾಳೆ. ತವ್ರ ಮನೆ ಪ್ರೀತಿನ ವಾಪಸ್ ಸಿಗೋ ತರ ಮಾಡು. ಅವ್ವ, ಹೆಂಗಿದೀಯವ್ವ? ಫೋನ್ನಾಗ ನಾನು ಚೆನ್ನಾಗಿದ್ದೀನಿ ಅಂದೆ. ಆದ್ರೆ ನಾನು ಈ ಮನೇಲಿ ಭಯದಲ್ಲೇ ಜೀವನ ಮಾಡ್ತಿದ್ದೀನವ್ವ. ಏನೇನೋ ನಡೀತೈತಿ, ಯಾವುದು ನನ್ನ ಹಿಡ್ತಾಗ್ತಿಲ್ಲ. ನನಗೆ ತೊಂದರೆ ಕೊಟ್ಟು ವಿಕ್ಕಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಭಾಳ ಹೆದರ್ಕೊಂಡಿದ್ದೆ ನಾ. ಆದ್ರೆ ಇವತ್ತು ಭಾರ್ಗವಿ ಅಕ್ಕ ಅವನ್ನ ಜೈಲಿಗೆ ಕಳ್ಸ್ಯಾರ. ಮುಂದಿದೇ ಥರ ನ್ಯಾಯನೂ ಸಿಗ್ತೈತಿ ಅಂತ ಭರವಸೆ ತುಂಬ್ಯಾರ. ನಂಗೊತ್ತು, ನೀನು ಒಳ್ಳೆ ಮಗಳೇ. ಈ ರೀತಿ ನ್ಯಾಯ ನೀತಿ ನಮ್ಗಲ್ಲ, ನಮ್ಮಂಥ ಬಡವ್ರಿಗೆ ನ್ಯಾಯ ಸಿಗುವಲ್ದು. ಈ ಪೊಲೀಸ್ ಸ್ಟೇಷನ್ನು, ಕೋರ್ಟು, ಕಚೇರಿ ಸವಾಸ ಬ್ಯಾಡವ್ವ ಅಂತೀಯ ಅಂತ. ಮೊದಲು ನಾನು ಹಿಂಗ ಹೆದರಿದ್ದೆ, ಆದ್ರೀಗ ಆ ಹೆದರಿಕೆ ಹೋಗ್ಯದ. ಯಾಕಂದ್ರೆ ನನ್ನ ಜೊತೆ ಭಾರ್ಗವಿ ಅಕ್ಕ ಇದ್ದಾರವ್ವ.
ನೀನು ಅಪ್ಪ ಆರಾಮಾಗಿರ್ರಿ. ನನ್ನ ಬಗ್ಗೆ ನೀವೇನು ಚಿಂತೆ ಮಾಡಬೇಡ್ರಿ. ನಾನಿಲ್ಲಿ ಭಾರ್ಗವಿ ಅಕ್ಕನ ಧೈರ್ಯದಲ್ಲಿ ಆರಾಮಾಗೇ ಇರ್ತೀನಿ. ನನಗೆ ಯಾವುದೇ ತೊಂದರೆ ಆಗದಿರೋ ಹಾಗೆ ಅವರು ನೋಡ್ಕೋತಾರ. ಮುಂದೇನೇ ಆದರೂ ಈ ಕೇಸ್ ಎಲ್ಲಿ ಮಟ್ಟ ಹೋದ್ರೂ ನನ್ನ ಜೊತೆ ಭಾರ್ಗವಿ ಅಕ್ಕ ಇರ್ತಾರ. ನನಗೆ ನ್ಯಾಯ ಕೊಡಿಸ್ತಾರ ಅನ್ನೋ ನಂಬಿಕೆ ನಂಗೈತಿ. ಆ ಧೈರ್ಯದಾಗೆ ಈ ಜೀವ ಗಟ್ಟಿ ಹಿಡ್ಕೊಂಡೇನಿ. ನೀನು ಆರಾಮಾಗಿರವ್ವ. ಆದಷ್ಟು ಬೇಗ ಬರ್ತೀನಿ. ಮೊದಲೇ ಭಾರ್ಗವಿ ಮನೇಲಿ ಪರಿಸ್ಥಿತಿ ಸರಿಗಿಲ್ಲ. ಅಪ್ಪ ಅಮ್ಮ ಅತ್ತೆ ಎಲ್ರೂ ಭಾರ್ಗವಿ ಇಲ್ಲ ಅಂತ ದುಃಖ ಪಡ್ತಿರ್ತಾರೆ. ಮನೇಲಿ ಪಾಪ ಊಟ ತಿಂಡಿಗೂ ಸಮಸ್ಯೆ ಆಗ್ತಿರ್ಬೋದು. ಇದೇನದ್ಕೆ ನೀವು ಆ ಮನೆ ಮಗಳು ಅನ್ನೋ ತರ ಕರೆಕ್ಟಾಗಿ ಹೇಳ್ತಿದ್ದೀರಾ? ಅಂದ್ರೆ ನೀನವ್ರ ಮನೆ ಬಗ್ಗೆ ಹೇಳಿದ್ಯಲ್ಲ, ನೆನ್ಪಿತ್ತು. ನೀನ್ ಹೋಗೋರ್ಗ್ ಸಹಾಯ ಮಾಡು. ಆಗ ಭಾರ್ಗವಿನೂ ಖುಷಿ ಆಗ್ತಾಳೆ, ಅವ್ರ ಮನೆಯವರು ಆರಾಮಾಗಿರ್ತಾರೆ. ಭಾರ್ಗವಿ ತಂದೆ ತಾಯಿನ ನಿಮ್ ತಂದೆ ತಾಯಿ ತರ ನೋಡ್ತಿದ್ದೀರಲ್ಲ, ಅದಕ್ಕೆ ಎಲ್ರ ಬಗ್ಗೆ ಅದೆಷ್ಟು ಕಾಳಜಿ ನಿಮ್ಗೆ. ಹೌದು, ಅವ್ರ ಮನೆ ಮುಳುಗ್ಸೋಷ್ಟು ಕಾಳಜಿ ಇದೆ. ಈ ವಿಷಯ ನನ್ನ ತಲೆಗೆ ಹೊಳ್ದೇ ಇಲ್ಲ ನೋಡಿ. ಭಾರ್ಗವಿ ಕೂಡ ಅಪ್ಪ ಅಮ್ಮನ್ ನೋಡಕ್ಕಾಗ್ತಿಲ್ಲ, ಮಾತಾಡಕ್ಕಾಗ್ತಿಲ್ಲ ಅಂತ ಬೇಜಾರು ಮಾಡ್ಕೋತಿದ್ರು. ನೀವ್ ಹೇಳ್ದಾಗ ಮಾಡಿದ್ರೆ ಭಾರ್ಗವಿ ಅವ್ರು ಕೂಡ ಸ್ವಲ್ಪ ಗೆಲುವಾಗ್ತಾರ. ಅದು ಅಲ್ಲದೆ ಅವ್ರಿಗೂ ಪಾಪ ಗಂಡ್ಮಕ್ಳಿಲ್ಲ. ನಾನೇ ಅವ್ರಿಗೆ ಅಳಿಯ ಮಗ ಎಲ್ಲಾನು. ನಾನು ಅವ್ರನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಬರ್ತೀನಿ. ಅವ್ರಿಗೆ ನನ್ನ ಬಗ್ಗೆ ಕೋಪ ಇರೋದಂತೂ ಸಹಜನೇ. ಅವ್ರದೆಷ್ಟೇ ಅವಮಾನ ಮಾಡಿದ್ರು ಪರವಾಗಿಲ್ಲ, ನಾನು ಸಹಿಸ್ಕೋತೀನಿ. ಒಟ್ಟಿನಲ್ಲಿ ಎರಡೂ ಕುಟುಂಬಗಳು ಒಟ್ಟಾಗಿ ಭಾರ್ಗವಿ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಅದಕ್ಕೆ ಎಷ್ಟು ಒಳ್ಳೆ ಮನ್ಸು ಅರ್ಜುನ್ ನಿಂದು. ಎಲ್ಲ ಒಳ್ಳೇದಾಗತ್ತೆ, ಹೋಗ್ಬಾ. ಸರಿ ಅದಕ್ಕೆ. ಹೋಗು. ಸ್ವಾಭಿಮಾನ ಬಿಟ್ಟು ನಾವೇನು ಮಾಡೋದಿಲ್ಲ ಅಂತ ಈಗಷ್ಟೇ ನನಗುಗ್ತಿದ್ದಾರೆ. ನೀನು ಸಹಾಯ ಮಾಡಕ್ ಹೋದ್ರೆ ಮಂಗಳಾರತಿ ಎತ್ತಿ ಕಳಿಸ್ತಾರೆ. ಎರಡು ಕುಟುಂಬಗಳನ್ನ ಒಂದು ಮಾಡ್ತೀಯ. ಅಷ್ಟು ದಿನ ನಿನ್ನ ಸಂಬಂಧ ಉಳಿದ್ರೆ ಅಲ್ಲ ಒಂದು ಮಾಡೋದು. ಅಳ್ಬೇಡ ಭಾರ್ಗವಿ, ನಿನ್ ದುಃಖ ನನ್ಗೆ ಅರ್ಥ ಆಗುತ್ತೆ. ಇನ್ನೇನ್ ಮಾಡ್ಲಿ ಅಜ್ಜಿ? ಈ ಮನೇಲಿ ಬರೀ ಜೆ.ಪಿ. ಪಾಟೀಲ್ ಮಾತ್ರ ಅಲ್ಲ, ಎಲ್ರೂ ರಾಕ್ಷಸ್ರೆ. ಇಷ್ಟು ವರ್ಷ ಈ ಮನೇಲಿ ಅದ್ ಹೇಗಿದ್ರಿ ಅಜ್ಜಿ? ವರ್ಷಗಳಿಂದ ಇವ್ರ ಮನೇಲಿ ಕೆಲಸ ಮಾಡ್ಕೊಂಡಿದ್ದಂತ ಸಂಧ್ಯಾ ಇವ್ರ ಸ್ವಾರ್ಥದಿಂದಾನೇ ಅಜ್ಜಿ ಸತ್ತು ಹೋಗಿರೋದು. ಅವಳ ಸಾವಿಗೆ ಇವ್ರಿಗೊಂದು ಚೂರು ಪಶ್ಚಾತ್ತಾಪ ಇಲ್ಲ ಅಜ್ಜಿ. ಇವ್ರ ಕುಳುಕು ಬುದ್ಧಿ ನೆನ್ಸ್ಕೊಂಡ್ರೆ ನನ್ಗೆ ಇವ್ರ ಮೇಲೆ ಅಸಹ್ಯ ಆಗುತ್ತೆ. ಯಾವತ್ತೂ ಈ ಮನೆ ಅಂತ ಅನ್ನಿಸ್ಕೊಂಡೇ ಇಲ್ಲ ಭಾರ್ಗವಿ. ಇಲ್ಲಿರೋ ಹೆಚ್ಚಿನವ್ರಿಗೆ ಪ್ರೀತಿ, ಅನುಕಂಪ, ಮನುಷ್ಯತ್ವ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಅಮೃತನೂ ಅತಿಯಾದ್ರೆ ವಿಷ ಆಗುತ್ತೆ ಅಂತಾರೆ. ಆದ್ರೆ ಇಲ್ಲಿ ಮಹಿ ಪೂರ್ತಿ ವಿಷನೇ ತುಂಬಿಕೊಂಡಿದ್ದಾರೆ. ಅದು ಕಾರ್ಕೋಟಕ ವಿಷವಾಗಿ ಸುತ್ತಮುತ್ತ ಇರೋರ್ನೆಲ್ಲ ನುಂಗ್ ಹಾಕ್ತಿದೆ. ಅವ್ರ ಪಾಲಿಗೆ ಸಂಧ್ಯಾ ಒಂದು ವಸ್ತು ಅಷ್ಟೇ. ಮತ್ತೊಬ್ಬ ಕೆಲಸದವಳನ್ನ ದುಡ್ಡು ಕೊಟ್ಕೊಂಡ್ಕೊಳ್ತಾರೆ. ಸಂಧ್ಯಾ ನಿನ್ನೆ ಇದ್ಲು, ಇವತ್ತಿಲ್ಲ. ಅದಕ್ಕೆ ಮೀರಿ ಬೇರೆ ಏನು ಅವ್ರು ಯೋಚನೆ ಮಾಡಲ್ಲ. ಹಾಗಂತ ಆಗ್ತಿರೋದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಕೂರಕ್ಕಾಗತ್ತಾ ಅಜ್ಜಿ? ನೋಡಿ ಅಜ್ಜಿ, ಇಲ್ಲಿ ನೋಡಿ, ಸಂಧ್ಯಾ ಬರ್ತಿರೋ ಪತ್ರ. ಇದ್ರಲ್ಲಿ ಭಾರ್ಗವ್ಯಕ್ಕ ನನ್ನನ್ನ ಕಾಪಾಡ್ತಾರೆ, ನನ್ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಎಲ್ಲ ಏನೇನೋ ಬರ್ತಿದ್ದಾಳೆ. ಆದ್ರೆ ನಾನು ಅವಳನ್ನ ಕಾಪಾಡ್ಕೊಳ್ಳೋದು ಹಾಗಿರ್ಲಿ, ಅವಳಿಗೆ ನ್ಯಾಯನೂ ಕೊಡಿಸ್ದೆ ಅವಳಿಗೆ ಮೋಸ ಮಾಡ್ದವ್ರ ಮನೇಲಿ ಬಂದು ಬದುಕ್ತಾ ಇದ್ದೇನೆ. ಸಂಧ್ಯಾ ಸಾವಾಗಿ ಇಷ್ಟು ದಿನ ಆಯ್ತು.
ಕೇಸ್ನ ಮುಂದುವರಿಸದೆ ಕೈ ಕಟ್ಕೊಂಡು ಕೂತಿದ್ದೀನಿ ಅನ್ನೋ ಕೊರಗು ನನ್ಗೀಗ್ಲೂ ಕಾಡ್ತಾ ಇದೆ ಅಜ್ಜಿ. ನನ್ ಜೀವನ ಹಿಂಡ್ದಾಗ ಆಗ್ತಿದೆ. ನನ್ನನ್ನ ಇಲ್ಲಿ ಟ್ರಾಪ್ ಮಾಡೋ ಮೂಲ ಉದ್ದೇಶನೇ ಕೇಸ್ನ ಬಿಡ್ಲಿ ಅನ್ನೋದಾಗಿತ್ತು. ಆದ್ರೆ ನಾನು ಅದನ್ನ ಅರ್ಥನೇ ಮಾಡ್ಕೊಳ್ದೆ ನನ್ ಜೀವನ ಹಾಗಾಯ್ತು ಹೀಗಾಯ್ತು ಅಂತ ಅಳ್ತಾ ಕೂತ್ಬಿಟ್ಟೆ. ನನಗ್ ಗೊತ್ತಿಲ್ದೇನೆ ಅವ್ರ ಪ್ಲಾನಿಗೆ ಸಹಾಯ ಆಗೋ ಹಾಗೆ ನಾನು ನಡ್ಕೊಂಡ್ಬಿಟ್ಟೆ ಅಜ್ಜಿ. ಇಲ್ಲಿಗೆ ಬಂದಾಗಿಂದ ನಾನೊಬ್ಬ ಲಾಯರ್ ಅನ್ನೋ ಅಸ್ತಿತ್ವನೇ ಮರ್ಸ್ಬಿಟ್ಟಿದ್ದಾರೆ. ಇವ್ರ ಮುಖವಾಡ ನನ್ನನ್ನ ನಾನು ಹುಡುಕೊಳ್ಳೋದು ಕಷ್ಟವಾಗ್ಬಿಟ್ಟಿದೆ. ಆದ್ರೆ ಇನ್ಮೇಲೆ ಈ ಭಾರ್ಗವಿ ಸುಮ್ಮನೆ ಇರಲ್ಲ. ಸಂಧ್ಯಾ ನನ್ ಮೇಲಿಟ್ಟಿದ್ ನಂಬಿಕೆನ ನೀನು ಸಂಧ್ಯನ್ಗೆ ನ್ಯಾಯ ಕೊಡಿಸ್ತೀಯ ಪುಟ್ಟಿ ಅಂತ. ಅಂದ್ರೆ ನೀನ್ ಈ ಕೇಸನ್ನ ಹೌದು ಅಜ್ಜಿ, ಸಂಧ್ಯಾ ಕೇಸನ್ನ ನನ್ ಮತ್ತೆ ಮುಂದುವರಿಸ್ತೇನೆ. ತಪ್ಪು ಮಾಡ್ದವ್ರು, ಸಂಧ್ಯನ ಅತ್ಯಾಚಾರ ಮಾಡಿ ಸಾಯಿಸಿದವರು ಅದ್ಯಾರೇ ಆಗಿರ್ಲಿ, ಅವ್ರನ್ನ ಹಿಡಿದು ನಾನು ಶಿಕ್ಷೆ ಕೊಡಿಸ್ತೇನೆ. ಈ ಕ್ಷಣಕ್ಕೆ ನಾನು ಎಲ್ಲರೆದ್ರು JP ಪಾಟೀಲ್ ಸೊಸೆ ಆಗಿ ಇಲ್ಲಿ ನಿಂತಿರ್ಬೋದು. ಆದ್ರೆ ನನ್ನಲ್ಲಿ ಹರಿತಾ ಇರೋದು ಪ್ರಾಮಾಣಿಕ, ನಿಷ್ಠಾವಂತ ಅಡ್ವೊಕೇಟ್ ರವೀಂದ್ರ ಭಟ್ಕಳ್ ರಕ್ತ. ಸುಳ್ಳು ಸಾಕ್ಷಿಗಳ ಮೋಸದಿಂದ ಕೇಸ್ನ ಗೆಲ್ಲೋ JP ಪಾಟೀಲ್ ಸೊಸೆ ಅಲ್ಲ. ಇಷ್ಟಪಟ್ಟು ಲಾ ಓದಿ ನಿಯತ್ತಿಂದ ಕಪ್ಪು ಕೋಟ್ ಹಾಕಿರೋಳು ಈ ಭಾರ್ಗವಿ ಎಲ್ಲ. ಸಂಧ್ಯೆ ಸತ್ ಹೋದ್ರೆ ಸತ್ಯ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ ಅಂತ ಅನ್ಕೊಂಡಿದ್ದಾರೆ ಈ ಮೂರ್ಖರು. ಸತ್ಯಕ್ಕೆ ಸಾವಿಲ್ಲ, ನ್ಯಾಯಕ್ಕೆ ಸೋಲಿಲ್ಲ ಅನ್ನೋದನ್ನ ಈ ಭಾರ್ಗವಿ ಅವ್ರಿಗೆಲ್ಲ ತೋರಿಸ್ತಾಳೆ. ಸತ್ಯವನ್ನ ಗೆಲ್ಸೋ ತಾಕತ್ತು ಧೈರ್ಯ ಎಲ್ರಲ್ಲೂ ಇರಲ್ಲ ಭಾರ್ಗವಿ. ಆ ಸತ್ಯಾನ್ವೇಷಣೆ ಮಾಡೋ ಹುಮ್ಮಸ್ಸು, ಧೈರ್ಯ, ರೋಷ ನಿನ್ನಲ್ಲಿದೆ ಭಾರ್ಗವಿ. ಮುಚ್ಚೋಗಿರೋ ಸತ್ಯ ಹೊರಗೆ ಬರೋದಕ್ಕೆ, ಸಂಧ್ಯಾ ಸಾವಿಗೆ ನ್ಯಾಯ ಸಿಗೋದಕ್ಕೆ ನೀನೇನೇ ಮಾಡಿದ್ರು ಅದಕ್ಕೆ ನಾನ್ ನಿನ್ ಜೊತೆಲಿರ್ತೀನಿ. ಒಂದು ಲಾಯರ್ ಆಗಷ್ಟೇ ಅಲ್ಲ, ಒಂದು ಹೆಣ್ಣಾಗಿ ತಪ್ಪನ್ನ ಖಂಡಿಸೋ ಮನುಷ್ಯರಾಗಿ ನಿನ್ ಜೊತೆ ನಿಲ್ತೀನಿ. ನೀನ್ ಹೇಳ್ದಾಗೆ ಮತ್ತೆ ಈ ಕೇಸ್ನ ಶುರು ಮಾಡು. ಅದ್ ಯಾರೇ ಅಡ್ಡ ಬರ್ಲಿ, ಮೆಟ್ಟು ನಿಂತು ಹೋರಾಡು. ಸವಿತುರ್ವ